ಮೊದಲದಾಗಿ ಎಲ್ರಿಗೂ ನಮಸ್ಕಾರ. ಈ ಪೀಟರ್ ಸಿನಿಮಾದ ಮೊದಲನೇ ಪೋಸ್ಟರ್ ನೋಡಿದಾಗ್ಲೇ ನನಗೆ ಒಂದು ಸ್ಟೋರಿ ಚೆನ್ನಾಗಿರುತ್ತೆ, ದೇರ್ ಇಸ್ ಸಮಥಿಂಗ್ ಅಂತ ಅನಿಸಿತ್ತು. ಅದೇ ರೀತಿ ರಾಜೇಶ್ ಅವನ ಮೊದಲನೇ ಸಿನಿಮಾ ಅವರು ನಿರ್ದೇಶನ ಮಾಡಿದ್ದು ಬಾಲಾಜಿ ಫೋಟೋ ಸ್ಟುಡಿಯೋ. ಆ ಸಿನಿಮಾ ನೋಡಿದಾಗ ತುಂಬಾ ಖುಷಿ ಪಟ್ಟಿದ್ವಿ ನಾವೆಲ್ಲರೂ ಒಟ್ಟಿಗೆ, ಸ್ನೇಹಿತರು ಒಟ್ಟಿಗೆ. ಸೀರಿಯಲ್ ಸಮಯದಿಂದ ಇವತ್ತಿಗೆ 2ನೇ ಸಿನಿಮಾ ಅವನು ಆಕ್ಟ್ ಮಾಡ್ತಿರೋವಂಥದ್ದು ತುಂಬಾ ಖುಷಿ ಆಗುತ್ತೆ. ಅಂಡ್ ಒಂದು ಒಳ್ಳೆ ಪ್ಯಾಷನೇಟ್ ಡೈರೆಕ್ಟರ್ ಶೆಟ್ಟಿ ಅವರು. ದೂರದರ್ಶನ ಮಾಡಿದ್ದೀನಿ, ನಾನು ನೋಡಿದ್ದೀನಿ ಆಕ್ಚುಲಿ, ತುಂಬಾ ಚೆನ್ನಾಗಿತ್ತು. ಸರ್ ನಿಮ್ಮ ಬಗ್ಗೆ ಗುರುಪ್ರಸಾದ್ ಸರ್ ನಿಮ್ಮ ಬಗ್ಗೆ ಕೇಳಿದ್ದೀನಿ. ಅಂಡ್ ಈ ಒಂದು ಸಾಂಗ್ ನೋಡಿ ತುಂಬಾ ಚೆನ್ನಾಗಿದೆ. ಅಂಡ್ ಒಂದು ಹಳ್ಳಿ ವಾತಾವರಣ ಹೇಗಿರುತ್ತೆ, ನಾವು ಕೂಡ ಹಳ್ಳಿ ಇಂದ ಹುಟ್ಟಿದಲ್ಲಿ ಬೆಳೆದಿದ್ದು ಮೈಸೂರು. ಬಟ್ ಈ ಒಂದು ನೋಡಿದಾಗ ತುಂಬಾ ಕಣ್ಣಿಗೆ ತುಂಬಾ ತಂಪು ಕೊಡುತ್ತೆ. ಮತ್ತೆ ತುಂಬಾ ಚೆನ್ನಾಗಿದೆ ನಿಮ್ಮ ಕೆಮಿಸ್ಟ್ರಿ, ನಿಮ್ಮಿಬ್ಬರ ಕೆಮಿಸ್ಟ್ರಿ. ಅಂಡ್ ವಿಜುವಲಿ ತುಂಬಾ ಚೆನ್ನಾಗಿದೆ. ಹಾಗೆ ಮ್ಯೂಸಿಕ್ ಕೂಡ ತುಂಬಾ ಕ್ಯಾಚಿ ಆಗಿದೆ. ಅದೊಂದು ಯೂಶಲಿ ಬೇರೆ ಎಲ್ಲ ಲ್ಯಾಂಗ್ವೇಜ್ಗಳಿಗೂ ಒಂದು ಮ್ಯೂಸಿಕ್ ಅನ್ನೋದು ಅದೊಂದು ಕೂರೋದು ಎಲ್ಲ ಲ್ಯಾಂಗ್ವೇಜ್ ತುಂಬಾ ಕಷ್ಟ. ಸೊ ಪ್ರತಿಯೊಂದು ಲ್ಯಾಂಗ್ವೇಜ್ ಅಲ್ಲೂ ತುಂಬಾ ಚೆನ್ನಾಗಿ ಕೇಳಿಸುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದಿ ಬೆಸ್ಟ್ ಪೀಟರ್ ಸಿನಿಮಾಗೆ. ನನಗೆ ಆ್ಯಕ್ಚುಲಿ ಚೆನ್ನಾಗಿ ಗೊತ್ತು, ಒಂದು ಸಿನಿಮಾ ಹೊಸಬಾಗಿ ಒಂದು ಸಿನಿಮಾ ಮಾಡಿ ಅದು ಥಿಯೇಟ್ರ್ ಬರೋವರೆಗೂ ಎಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತಿದೆ, ಈವನ್ ಆಫ್ಟರ್ ಬಿಗ್ ಬಾಸ್. ಸೊ ಈ ಒಂದು ಸಿನಿಮಾ ಸಾಂಗ್ ರಿಲೀಸ್ ಆಗಿದೆ. ಇದೇ ರೀತಿ ಸಿನಿಮಾ ಥಿಯೇಟ್ರ್ ಬರೋವರೆಗೂ ಎಲ್ಲ ಹಂತದಲ್ಲೂ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಸಾಂಗ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಮಹೇಶ್ ಅವರೇ. ವಿಜಯ್ ಸೂರ್ಯ ಅವರೇ, ನಿಮ್ಗೆ ಎಷ್ಟು ಇಷ್ಟ ಆಯಿತು ನಮ್ಮ ಸೋದರಿ? ಎಲ್ಲರಿಗೂ ನಮಸ್ಕಾರ. ಭಾಳಷ್ಟು ವಿಚಾರಗಳಿದೆ ಪೀಟರ್ ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ. ಫಸ್ಟ್ ನನಗೆ ಬರೋದು ರಾಜೇಶ. ನಾವು ಒಂಥರ ಒಟ್ಟಿಗೆ ಶುರು ಮಾಡಿದ ಜರ್ನಿನ. ಆ್ಯಂಡ್ ರಾಜೇಶನ್ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಈಸ್ ಅ ವೆರಿ ವೆರಿ ಗುಡ್ ಟೆಕ್ನಿಷಿಯನ್. ಆ್ಯಕ್ಟ್ರಿಗಿಂತ ಒಳ್ಳೆ ಟೆಕ್ನಿಷಿಯನ್ ಅಂತಲೇ ಹೇಳ್ಬೋದು ನಾನು. ಈಸ್ ಆಲ್ಸೋ ಗುಡ್ ಆ್ಯಕ್ಟರ್, ಈ ಸಿನಿಮಾದ ಗೊತ್ತಾಗುತ್ತೆ. ಮೇನ್ ವಿಚಾರ ಏನು ಅಂದರೆ, ಈಗಿರೋ ಒಂದು ಸಂದರ್ಭದಲ್ಲಿ ಈ ಥರ ಸಿನಿಮಾಗಳಿಗೆ ಪ್ರೋತ್ಸಾಹ ಬೇಕು. ಹೊಸ ಟೀಮ್ಗಳಿಗೆ ತುಂಬ ಜನ ಈ ಥರ ಟೀಮ್ ಮಾಡಿಕೊಂಡು ಹೊಸ ಪ್ರಯತ್ನ ಮಾಡ್ತಿದ್ದಾರೆ. ಆ್ಯಂಡ್ ಆನೆಸ್ಟ್ ಆಗಿದೆ ಪ್ರಯತ್ನ. ಆ್ಯಂಡ್ ಈ ಹಾಡು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಕಾರ್ತಿಕ್ ಹೇಳ್ದಂಗೆ ಪ್ರತಿ ಭಾಷೆಯಲ್ಲೂ ತುಂಬ ಚೆನ್ನಾಗಿ ಕೇಳುತ್ತೆ. ಯೂಶಲಿ ಏನಾಗುತ್ತೆ ಅಂದರೆ, ಒಂದು ಭಾಷೆಗೆ ಮ್ಯೂಸಿಕ್ ಮಾಡ್ತಾರೆ, ಅದಾದ್ಮೇಲೆ ಬರೀ ಲಿರಿಕ್ಸ್ ಅಥವಾ ವಾಯ್ಸ್ ಚೇಂಜ್ ಮಾಡಿ ರೆಕಾರ್ಡ್ ಮಾಡ್ತಾರೆ. ಬಟ್ ಪ್ರತಿ ಭಾಷೆಯಲ್ಲಿ ಕೇಳಿದಾಗಲೂ ಅದೇ ಫ್ರೆಶ್ನೆಸ್ ಇದೆ. ಅದು ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ತುಂಬ ಲೈವ್ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡಿದ್ದಾರೆ. ಯೂಶಲಿ ಏನಂತಾರೆ, ನಾವುಗಳು ಸಿನಿಮಾಗಳು ಮಾಡಿದಾಗ ಲೈವ್ ಇನ್ಸ್ಟ್ರೂಮೆಂಟ್ಸ್ ಹಾಕಿ ಅಂತ ಹೇಳೋದೇ ಕಷ್ಟ ಆಗುತ್ತೆ ಎಷ್ಟೊಂದು ಸಲ. ಅಂಥದ್ರಲ್ಲಿ ಅದ್ರಲ್ಲಿ ಗೊತ್ತಾಗುತ್ತೆ ಟೀಮ್ ಮ್ಯೂಸಿಕ್ ಡೈರೆಕ್ಟರ್ ಎಷ್ಟು ಪ್ಯಾಷನೇಟ್ ಆಗಿದ್ದಾರೆ ಅಂತ. ಲೈವ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿ ಆ ಸೌಂಡಿಂಗ್ ಎಲ್ಲ ತುಂಬ ಕ್ರಿಸ್ಪ್ ಆಗಿದೆ. ಆ್ಯಂಡ್ ವಿಜುವಲಿ ಅಂತ ಬಂದಾಗ ಸರ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸರ್. ಆ್ಯಂಡ್ ಇಟ್ಸ್ ಆ ಫ್ರೆಶ್ನೆಸ್ ಇದೆ. ಲೈಟ್ ಆಫ್ ಮಾಡಿ ಸ್ಕ್ರೀನ್ ನೋಡಿದ್ರೆ ನನ್ನ ಅದು ಕರ್ಕೊಂಡು ಹೋಗುತ್ತೆ ಆ ಒಂದು ಅಟ್ಮಾಸ್ಫಿಯರ್ಗೆ. ಆ್ಯಂಡ್ ಆಬ್ವಿಯಸ್ಲಿ ರಾಜೇಶ ಮತ್ತು ನಮ್ಮ ಹೀರೋಯಿನ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ, ತುಂಬ ಮುದ್ದಾಗಿ ಕಾಣಿಸ್ತಿದ್ದಾರೆ. ಖುಷಿ ಆಗುತ್ತೆ. ನನ್ನ ಆ ಸಾಂಗ್ ಬಂದ ತಕ್ಷಣ ಮುಗ್ದದ ಒಂದು ಸ್ಮೈಲ್ ಬಂತು ನನಗೆ. ಆ್ಯಂಡ್ ನಂಗೆ ಕ್ರೆಡಿಟ್ಸ್ ಬೇಕು ಆ ಹಗ್ಗೆ. ಹಿಂದಿಂದ ಬಂದು ಹಗ್ ಮಾಡಿದ್ದು ಪೋರ್ಷನ್ ನನ್ನ ನೋಡಿ ಕಲ್ತಿದ್ರು ಅಷ್ಟೇ. ಬಟ್ ಬ್ಯೂಟಿಫುಲ್. ಆ್ಯಂಡ್ ಇನ್ನೇನು ನನ್ನ ನಿರ್ದೇಶಕರು ಕೆಲಸ ನೋಡೋಕೆ ಕಾಯ್ತಾ ಇದ್ದೀನಿ. ಫ್ರಮ್ ಡೇ ಒನ್ ರಾಜೇಶ ಈ ಸಿನಿಮಾ ಬಗ್ಗೆ ಪೋಸ್ಟ್ ಮಾಡಿದಾಗಲೆಲ್ಲ ಒಂದು ಪಾಸಿಟಿವ್ ಫೀಲಿಂಗ್ ಇತ್ತು. ಈ ಸಿನಿಮಾ ಏನೋ ಚೆನ್ನಾಗಿದೆ, ನೋಡಬೇಕಲ್ಲ ಅಂತ. ನನಗನ್ಸಿದ್ದು ಇಟ್ಸ್ ಬ್ಯೂಟಿಫುಲ್ ಲವ್ ಸ್ಟೋರಿ ಅಂತ. ಬಟ್ ಇವಾಗ ಗೊತ್ತಾಯಿತು ಇಟ್ಸ್ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಅಂತ. ಇನ್ನು ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ. ಸೊ ಆದಷ್ಟು ಬೇಗ ಈ ಸಿನಿಮಾ ಹಂತದಲ್ಲೂ ಇದೇ ಥರ ಒಂದು ಸೌಂಡ್ ಮಾಡಿ ಆ್ಯಂಡ್ ರಿಲೀಸ್ ಆಗಲಿ. ಪ್ರತಿ ಹಂತದಲ್ಲೂ ಸಪೋರ್ಟ್ಗೆ ಫ್ರೆಂಡ್ಸ್ ಎಲ್ಲರೂ ನಿಮ್ಮ ಜೊತೆ ಇದ್ದಾರೆ. ಆ್ಯಂಡ್ ಟೀಮ್ ಗೆಲ್ಲಬೇಕು ಅಲ್ಟಿಮೇಟ್ಲಿ. ಆ್ಯಂಡ್ ಎಲ್ಲರೂ ತುಂಬ ಪ್ಯಾಷನೇಟಾಗಿ ಕೆಲಸ ಮಾಡಿದ್ದಾರೆ. ಐ ಆಮ್ ಶ್ಯೂರ್ ದೇರ್ ಇಸ್ ಸಮಥಿಂಗ್ ಟು ಲುಕ್ ಫಾರ್ವರ್ಡ್ ಟು ಇನ್ ದಿಸ್ ಮೂವಿ. ಪೋಸ್ಟಿಂದ ಹಿಡಿದು ಸಾಂಗ್ಸಿಂದ ಹಿಡಿದು ಐ ಆಮ್ ಶ್ಯೂರ್ ಒಂದೊಂದಾಗಿ ರಿಲೀಸ್ ಮಾಡ್ತಾ ಹೋಗ್ತಾರೆ. ಟ್ರೈಲರ್ ಆಲ್ಸೋ ಐ ಆಮ್ ಶ್ಯೂರ್ ದಿಸ್ ಇಸ್ ಗೋಯಿಂಗ್ ಟು ಮೇಕ್ ಸಮ್ ನಾಯ್ಸ್. ಯಾಕೆಂದರೆ ಗೊತ್ತಾಗ್ಬಿಡುತ್ತೆ, ಯೂಶ್ವಲಿ ಫಸ್ಟ್ ಸ್ಟೆಪ್ಪಲ್ಲೇ ಗೊತ್ತಾಗ್ಬಿಡುತ್ತೆ ಸಿನಿಮಾ ಹೇಗಿದೆ ಅಂತ. ಆ್ಯಂಡ್ ಇಡೀ ಟೀಮ್ ಅಂದರೆ ಡಿಪಾರ್ಟ್ಮೆಂಟ್ ಥರ ಕೆಲಸ ಮಾಡಿಲ್ಲ ಅನಿಸುತ್ತೆ. ಒಂದು ಟೀಮಾಗಿ ಕೆಲಸ ಮಾಡಿದ್ದಾರೆ. ಅದು
ಬಹಳ ಬಹಳ ಬ್ಯೂಟಿಫುಲ್ ಒಂದು ಡೆವಲಪ್ಮೆಂಟ್ ನಮ್ಮ ಇಂಡಸ್ಟ್ರಿ. ಯೂಶ್ವಲಿ ಏನಾಗುತ್ತೆ, ಒಂದು ಬೈಫರ್ಕೇಶನ್ ಇದ್ಬಿಡುತ್ತೆ. ಓಕೆ, ಇದು ಆರ್ಟಿಸ್ಟ್ ಡಿಪಾರ್ಟ್ಮೆಂಟು, ಇದು ಅವ್ರವ್ರ ಕೆಲಸ ಅವ್ರು ನೋಡ್ತಿದ್ದಾರೆ ಅಂತ. ಬಟ್ ಆ ಟೀಮ್ ಆ ಕೆಲಸ ಮಾಡಿದಾಗಲೇ ಎಷ್ಟು ಬ್ಯೂಟಿಫುಲ್ ಆ ಕೆಲಸ ಹೊರಗೆ ಬರೋದು. ಇದೇ ಥರ ಭಾಳಷ್ಟು ಜನಕ್ಕೆ ಎನ್ಕರೇಜ್ಮೆಂಟು ಸಿಗುತ್ತೆ ಈ ಸಿನಿಮಾದಿಂದ. ನಾನು ಕೂಡ ಮೋಟಿವೇಶನ್ ತಗೋತಾ ಇದ್ದೀನಿ. ಈ ಸಿನಿಮಾ ಚೆನ್ನಾಗಾಗಲಿ, ಚೆನ್ನಾಗಾಗಬೇಕು ಅಂದರೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು, ನಿಮ್ಮ ಆಶೀರ್ವಾದ ಬೇಕು. ಆ್ಯಂಡ್ ರಾಜೇಶ್, ಆಲ್ ದ ಬೆಸ್ಟ್. ತುಂಬ ತುಂಬ ಖುಷಿ ಆಯಿತು. ಕಾಯ್ತಾ ಇದ್ದೀನಿ ಸಿನಿಮಾಗೆ. ಇಡೀ ಟೀಮ್ಗೆ, ಪೀಟರ್ ಟೀಮ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಮಿತ್ ಅವರು ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ನಮ್ಮ ಪೀಟರ್ಗೆ. ಇಲ್ಲಿ ನೆರೆದಿರೋ ಎಲ್ರಿಗೂ ನಮಸ್ಕಾರ. ನಮಗೂ ಅಷ್ಟೇ ಪೀಟರ್ ಅಂತ ಹೇಳಿದ ಕೂಡಲೇ ಇವ್ರು ಹೇಳಿದಾಗೆ ಫಸ್ಟ್ ರಾಜಶೇಖರ್ ಬರೋದು ತಲೆಗೆ. ಆ್ಯಂಡ್ ಸಾಂಗ್ ಫಸ್ಟ್ ಒಂದು ಲಾಂಚ್ ಆಗಿದೆ, ವೆರಿ ನೈಸ್ ಸ್ಟಾರ್ಟ್. ತುಂಬ ಚೆನ್ನಾಗಿದೆ ಸಾಂಗ್, ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ ಸರ್, ಅದ್ಭುತವಾಗಿದೆ. ನಮ್ಮನ್ನ ಲೊಕೇಶನ್ ಕರ್ಕೊಂಡು ಹೋದಾಗ ಅನಿಸುತ್ತೆ ಅವರು ಸರ್ ಹೇಳಿದಾಗೆ ನಮ್ಮ ಮಲೆನಾಡು, ನಾನು ಅದೇ ಕಡೆ. ಆ್ಯಂಡ್ ಇವ್ರು ಹೇಳಿದಾಗ ಇಬ್ಬರು ಮುದ್ದಾಗಿ ಕಾಣ್ತಾರೆ. ಸಿನಿಮಾಟೋಗ್ರಫಿ, ಲೊಕೇಶನ್, ಸಾಂಗ್ ಎಲ್ಲ ಚೆನ್ನಾಗಿರೋ ಜೊತೆಗೆ ಕಪಲ್, ಐ ಮೀನ್ ಪೇರ್, ಹೀರೋ ಹೀರೋಯಿನ್ ಯಾರಿದ್ದಾರೆ ಅವರು ಮುದ್ದಾಗಿ ಕಂಡು ಆ ಕೆಮಿಸ್ಟ್ರಿ ಚೆನ್ನಾಗಿದ್ದರೆ ಅದು ವರ್ಕೌಟ್ ಆಗೋದು. ಸೊ ಅದು ನೀಟಾಗಿ ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆ. ಆ್ಯಂಡ್ ಇಟ್ಸ್ ಅ ನೈಸ್ ಸ್ಟಾರ್ಟ್. ಅವ್ರು ಹೇಳಿದಾಗೆ ಹೊಸೊಬ್ಬರಿಗೆ ಇದು ಹಿಂದಿನ ಟೇಕ್ ಆಫ್ ಇದೆ ರಿಲೀಸ್ವರೆಗೂ. ಇಟ್ಸ್ ಅ ಬಿಗ್ ಜರ್ನಿ. ಯಾಕೆಂದರೆ ನನಗೆ ಗೊತ್ತು ಅನುಭವ, ನಾನು ಡೈರೆಕ್ಷನ್ ಮಾಡಿರೋ ಸಿನಿಮಾ 2 ಇದೆ. ಇಟ್ಸ್ ಬಿನ್ ಟೇಕಿಂಗ್ ಸಮ್ ಮಂತ್ಸ್ ಇವಾಗ. ಸೊ ಅದು ಆ ಪ್ರೊಸೆಸ್ ಇದೆಯಲ್ಲ, ಅದೊಂದು ಟಫ್ ಪ್ರೊಸೆಸ್ ಅದು. ಬಟ್ ಒಳ್ಳೆ ಸ್ಟಾರ್ಟ್ ಆಗಿದೆ, ವೆರಿ ನೈಸ್ ಸಾಂಗ್. ಆ್ಯಂಡ್ ಟೀಮ್ ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಡೈರೆಕ್ಟರ್ ಅದ್ಭುತವಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಇವ್ರು ಹೇಳಿದಾಗ ಎಲ್ಲ ಲ್ಯಾಂಗ್ವೇಜಿಗೂ ಅದು ಬ್ಲೆಂಡ್ ಆಗ್ತಾ ಇದೆ. ಅವರೆಲ್ಲೊಂದು ಕಡೆ ಮಲಯಾಳಿ ಮಾತಾಡಿದಾಗ ಮಲಯಾಳಿ ಥರ ಕಂಡ್ರಿ ನೀವು ಮಲಯಾಳಿ ಆರ್ಟಿಸ್ಟ್ ಥರ ಇದ್ರಿ. ಸೊ ಆ ಬ್ಲೆಂಡ್ ಆಗೋದಿದೆಯಲ್ಲ, ಆ ಲೊಕೇಶನ್, ಸಿನಿಮಾಟೋಗ್ರಫಿ ಜೊತೆ ತುಂಬ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ರಾಜೇಶ್ ನಮ್ಮ ರೈಟ್ ಫ್ರಮ್ ನಾವು ಅಗ್ನಿಸಾಕ್ಷಿ ಮಾಡ್ತಿರ್ಬೇಕಿರೇ ಸೂರ್ಯ ಗೊತ್ತು, ವಿಜಯ್ ಸೂರ್ಯಗೆ ನಾವು ತಮಾಷೆ ಕೂಡ ಮಾಡ್ತಿದ್ವಿ. ಎಲ್ಲೋ ಒಂದು ಕಡೆ ನಾನು ಹೀರೋ ಆಗಿ ಹಾಗೆ ಮಾಡ್ತೀನಿ ಅನ್ನೋ ಹಠ ಒಂದಿತ್ತು. ನಾವು ತುಂಬ ಕಡೆ ತಮಾಷೆ ಮಾಡಿದ್ದಲ್ಲ ಇತ್ತು ಆ ಟೈಮಲ್ಲಿ. ಇವ್ರು ಹೀರೋ ಆದರೆ ಮೋಸ್ಟ್ಲಿ ಲೊಕೇಶನ್ ಅವ್ರ ಮನೆ ಹತ್ರನೇ ಹಾಕೋತಾರೆ, ಈ ಥರ ಎಲ್ಲ ಇತ್ತು, ರಿಮೆಂಬರ್. ಸೊ ಒಂದಷ್ಟು ಇತ್ತು ವಿಷಯಗಳು. ಇದ್ರ ಜೊತೆ ಆ ಹಠ ಎಲ್ಲೊಂದು ಕಡೆ ಕ್ಯಾರಿ ಆಗಿದೆ. ಆ್ಯಂಡ್ ಈಸ್ ಡೂಯಿಂಗ್ ಇಟ್. ಸೆಕೆಂಡ್ ಸಿನಿಮಾ. ಆಲ್ ದಿ ಬೆಸ್ಟ್ ರಾಜೇಶ್.